ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಮೀಶೋಯಿಂದ ತರಿಸಿರುವಂತ ನೈಫ್ ಶಾರ್ಪ್ನರ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಇದು ಅಂತ ಹೇಳಿದ್ರೆ ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ಮತ್ತೆ ನಂಗೆ ಇದು ಸಿಕ್ಕಿದ್ದು. ಚಾಕು ಏನಾದ್ರು ಶಾರ್ಪ್ ಇಲ್ಲ, ಸ್ವಲ್ಪ ಡಲ್ ಆಗಿದೆ ಅಂತ ಹೇಳಿದ್ರೆ ಬೇಗನೆ ಈಸಿ ಆಗಿ ಈ ಒಂದು ಮೆಷಿನ್ ಅಲ್ಲಿ ಶಾರ್ಪ್ನರ್ ಮಾಡ್ಕೋಬಹುದು. ನಾವೇ ಅಂದ್ರೆ ಬೇರೆಯವ್ರ ಹೆಲ್ಪ್ ಹ್ಯಾಂಡ್ ಇಲ್ದೇನೆ ನಾವೇ ಓನ್ ಆಗಿ ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿ ಆಗತ್ತೆ ಅಂತ ಹೇಳಿ. ಜಸ್ಟ್ ಅಂದ್ರೆ 3 ಒಂದು ಕಂಪಾರ್ಟ್ಮೆಂಟ್ಸ್ ಬರುತ್ತೆ. ಸೊ ಅಲ್ಲಿ ನಾವು ಈ ರೀತಿ ಅಂದ್ರೆ ಒಂದೊಂದ್ ಸೈಡ್ ಅಲ್ಲಿ 5 ಟೈಮ್ಸ್ ನಾವ್ ಈ ರೀತಿ ಉಚ್ಕೋಬೇಕಂದ್ರೆ ನಮ್ಮ ಹತ್ರ ಹೇಳ್ಕೋಬೇಕು. ನಾನು ಯಾವ ರೀತಿ ತೋರಿಸ್ತಾ ಇದೀನಿ ನೋಡಿ, ಆ ರೀತಿ ಶಾರ್ಪ್ ಮಾಡ್ಬೇಕು. ತುಂಬಾ ಟೈಟ್ ಆಗಿ ಮಾಡೋದಲ್ಲ ಅಥವಾ ತುಂಬಾ ಫೋರ್ಸ್ ಆಗಿ ಮಾಡೋದಲ್ಲ. ಸೊ ಈಸಿಯಾಗಿ ನೀಟಾಗಿ ಒಂದೊಂದು ಸೈಡ್ ಅಲ್ಲಿ 5 ಟೈಮ್ಸ್ ನಾವು ಶಾರ್ಪ್ ಮಾಡ್ಕೋಬಹುದು. ಬೇಗನೆ ಶಾರ್ಪ್ನೆಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಎಷ್ಟೋ ಜನ ಸುಮ್ನೆ ಈಗ ಮನೆ ಹತ್ರ ಎಲ್ಲ ಬರ್ತಾರೆ ನೋಡಿ, ಸೊ ಚಾಕು ಮುಂಡ ಮಾಡ್ಲಿಕ್ಕೆ ಶಾರ್ಪ್ನೆಸ್ ಎಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿ ಬರ್ತಾರಲ್ವಾ, ಅವ್ರಿಗೆ ನಾವು ಮಿನಿಮಮ್ ಅಂದ್ರೂ ಒಂದು 70 ರಿಂದ 80 ರೂಪಾಯಿ ಕೊಡ್ತೀವಿ. ಕೆಲವೊಬ್ರು 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಬರೀ ಒಂದ್ಸಲ ಅದನ್ನ ಚಾಕುನ ಶಾರ್ಪ್ ಮಾಡ್ಲಿಕ್ಕೆ. ಬಟ್ ಅದಕ್ಕೆ ನಾವ್ ಇನ್ವೆಸ್ಟ್ ಮಾಡೋದಕ್ಕಿಂತ ಈ ಒಂದು ಮೆಷಿನ್ ನಾವ್ ತಗೊಂಡ್ಬಿಟ್ವಿ ಅಂತ ಹೇಳಿದ್ರೆ, ಯಾವ ಟೈಮ್ ಅಲ್ಲಿ ಚಾಕು ಏನಾದ್ರು ಶಾರ್ಪ್ನೆಸ್ ಕಳ್ಕೊಂತು ಅಂತ ಹೇಳಿದ್ರೆ ನಾವೇ ಈಸಿಯಾಗಿ ಮ್ಯಾನ್ಯುಯಲ್ ಆಗಿ ಮಾಡ್ಕೋಬಹುದು. ತುಂಬಾನೇ ಹೆಲ್ಪ್ ಆಗುತ್ತೆ. ಅಂಡ್ ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ಈ ಒಂದು ಮೆಷಿನ್ ಸಿಗ್ತಿದೆ. ಜಸ್ಟ್ ಬರೀ 108 ರೂಪಾಯಿ ಅಷ್ಟೇನೆ. ತುಂಬಾನೇ ಕಡಿಮೆ ಪ್ರೈಸ್ ಅಲ್ವಾ. ಸೊ ನಾವು ಜಾಸ್ತಿ ಅಮೌಂಟ್ ಕೊಟ್ಟು ಮನೆ ಹತ್ರ ಬರ್ತಾರಲ್ಲ, ಸೊ ಅವ್ರ ಹತ್ರ ಶಾರ್ಪ್ ಮಾಡ್ಸ್ಕೊಂತಾ ಇರ್ತೀವಿ. ಕೆಲವರು ಕಲ್ಲಲ್ಲಿ ಉಜ್ಜಿ ಎಲ್ಲ ಮಾಡ್ತಾರೆ. ಅಂದ್ರೆ ಕೆಲವರು ಹಳ್ಳಿಲಿ ಇದಾರೆ ಅಂತ ಹೇಳಿದ್ರೆ, ಸೊ ನೀವು ಕಲ್ಲಲ್ಲಿ ಉಜ್ತೀರಾ ಅಥವಾ ಬೇರೆಯವರು ಹೆಲ್ಪ್ ಹ್ಯಾಂಡ್ ನ ನೀವು ತಗೊಬೇಕಾಗತ್ತೆ. ಸೊ ಯಾರು ಹೆಲ್ಪ್ ಹ್ಯಾಂಡ್ ಇಲ್ದೇನೆ ಒಂದ್ಸಲ ನಾವ್ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಂತ ಹೇಳಿದ್ರೆ, ಸೊ ಎಷ್ಟೇ ಚಾಕು ಇದ್ರೂ ಕೂಡ ಅಥವಾ ಎಷ್ಟು ಶಾರ್ಪ್ನೆಸ್ ಎಲ್ಲ ಡಲ್ ಆದ್ರೂ ಕೂಡ ನಾವು ಬೇಗನೆ ಮಾಡ್ಕೋಬಹುದು. ಅಂಡ್ ತುಂಬಾ ಈಸಿಯಾಗೂ ಕೂಡ ಆಗತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಇದು ಬಂದು ಸ್ಟೇನ್ಲೆಸ್ ಸ್ಟೀಲ್ ಅಲ್ಲಿ ಬರುತ್ತೆ ಫ್ರೆಂಡ್ಸ್, ಓಕೆನಾ. ಅಂಡ್ ಗ್ರಿಪ್ಪಿಂಗ್ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ, ಬ್ಲಾಕ್ ಕಲರ್ ಅಲ್ಲಿ ಬರುತ್ತೆ. ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ತುಂಬಾನೇ ನಾನು ಹೇಗೋ ಡೌಟ್ ಅಲ್ಲಿ ಇದೆ, ಅಂದ್ರೆ ಲೈಕ್ ಚೆನ್ನಾಗ್ ಬರತ್ತೋ ಇಲ್ವೋ, ಶಾರ್ಪ್ ಆಗತ್ತೋ ಇಲ್ವೋ ಅಂತ ಹೇಳಿ. ಬಟ್ ಡೌಟೇ ಪಡ್ಕೋಬೇಡಿ. ಸಪೋಸ್ ಏನೋ ನೀವು ತಗೋಬೇಕು ಅಂತ ಅನ್ಕೊಂಡಿದ್ರೆ ಸೊ ತಗೊಳ್ಳಿ. ತುಂಬಾ ಚೆನ್ನಾಗಿದೆ. ಒಳ್ಳೆ ಸಪ್ಲೈರ್ ಹತ್ರ ತರಿಸಿದೀನಿ ನಾನು. ಒಂದ್ 4 to 5 ಇಂಚಸ್ ಅಷ್ಟು ಲೆಂತ್ ಬರುತ್ತೆ. ಇದು ತುಂಬಾ ಚೆನ್ನಾಗಿದೆ. ಗ್ರಿಪ್ಪಿಂಗ್ ಕೂಡ ಸಖತ್ತಾಗಿದೆ. ಈಸಿಯಾಗಿ ಮಾಡ್ಕೋಬಹುದು. ಸೊ ನೋಡಿ, ನಿಮ್ಗೂ ಏನಾದ್ರು ಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. 3 ಸ್ಟೇಜ್ ಅಲ್ಲಿ ಶಾರ್ಪಿಂಗ್ ಇದೆ, ನಾನು ಆಗ್ಲೇ ಹೇಳಿದ್ನಲ್ವಾ. ಸೊ ತೋರಿಸ್ತಾ ಇದೀನಿ ಕೂಡ ನೋಡಿ. ಜಸ್ಟ್ ನಾವು ಒಂದೊಂದ್ ಸೈಡ್ ಅಲ್ಲಿ 5 ಟೈಮ್ಸ್ ನಾವ್ ಈ ರೀತಿ ನಮ್ ಕಡೆ ಹೇಳ್ಕೋಬೇಕು, ಓಕೆನಾ. ಡೈರೆಕ್ಷನ್ ಕೂಡ ತುಂಬಾನೇ ಇಂಪಾರ್ಟೆಂಟ್. ಹೇಗ್ ಬೇಕು ಹಾಗೆ ಮಾಡಕ್ ಹೋಗ್ಬೇಡಿ. ನಾನು ಏನ್ ವಿಡಿಯೋದಲ್ಲಿ ತೋರಿಸ್ತಿದೀನಿ ಅದೇ ತರ ನೀವು ಶಾರ್ಪ್ ಮಾಡ್ಕೊಳ್ಳಿ, ಓಕೆನಾ. ಅಂಡ್ ಯಾರಿಗೆಲ್ಲ ಗೊತ್ತಿರ್ಲಿಲ್ಲ ಸೊ ತೋರಿಸಿದೀನಿ, ನೀವು ಕೂಡ ತಗೊಳ್ಳಿ. ಅಂಡ್ ಯಾರೆಲ್ಲ ವಿಶ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿದ್ರಿ ತಗೋಬೇಕು ಅಂತ ಅನ್ಕೊಂಡಿದ್ದೀರಾ, ಬಟ್ ಚೆನ್ನಾಗಿರುತ್ತೋ ಇಲ್ಲೋ ಅಂತ ಏನಾದ್ರು ಸ್ವಲ್ಪ ಡೌಟ್ ಅಲ್ಲಿ ಇದ್ದೀರಾ ಅಂತ ಅಂದ್ರೆ, ಸೊ ನಾನು ಲಿಂಕ್ ಕೊಟ್ಟಿರ್ತೀನಿ, ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಬೇಗನೆ ಶಾರ್ಪ್ ಆಗುತ್ತೆ ಅಂಡ್ ತುಂಬಾನೇ ಈಸಿಯಾಗೂ ಕೂಡ ನಾವ್ ಇದನ್ನ ಯೂಸ್ ಮಾಡ್ಬೋದು ಅಲ್ವಾ. ಸೊ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ. ಮತ್ತೆ ಏನಾದ್ರು ಔಟ್ ಆಫ್ ಸ್ಟಾಕ್ ಆಯ್ತು ಅಂತ ಹೇಳಿದ್ರೆ ಸಿಗೋದಿಲ್ಲ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಎರಡೂ ಕಡೆ ಕೂಡ ಕೊಟ್ಟಿರ್ತೀನಿ. ಒಂದ್ 2-3 ಲಿಂಕ್ ಜಾಸ್ತಿ ಕೂಡ ಕೊಡ್ತೀನಿ. ಬಿಕಾಸ್ ಬೇಗನೆ ಔಟ್ ಆಫ್ ಸ್ಟಾಕ್ ಆಗ್ತಿರೋದು ಹಾಗಾಗಿ. ಅಂಡ್ ಸ್ಟಾಕ್ ಎಲ್ಲ ಹೋಗಿದೆ ಮ್ಯಾಮ್ ಮತ್ತೆ ಲಿಂಕ್ ಕೊಡಿ ಅಂತ ಮತ್ತೆ ನೀವು ಕೂಡ ಮೆಸೇಜ್ ಮಾಡ್ತಾ ಇರ್ತೀರಾ. ಸೊ ಹಾಗಾಗಿ ಒಂದ್ 2-3 ಲಿಂಕ್ ನಾನು ಜಾಸ್ತಿನೇ ಕೊಟ್ಟಿರ್ತೀನಿ. ಸೊ ಏನಾದ್ರು ಔಟ್ ಆಫ್ ಸ್ಟಾಕ್ ಇತ್ತು ಫಸ್ಟ್ ಅಥವಾ ಸೆಕೆಂಡ್ ಲಿಂಕ್ ಅಲ್ಲಿ ಅಂತ ಹೇಳಿದ್ರೆ ನೀವು ಬೇರೆ ಲಿಂಕ್ಸ್ ಕೂಡ ತಗೋಬಹುದು. ಅದ್ರಲ್ಲಿ ಒಂದು 10 ರೂಪೀಸ್ 5 ರೂಪೀಸ್ ಜಾಸ್ತಿ ಇರುತ್ತೆ ಅಷ್ಟೇ. ತುಂಬಾ ಏನ್ ಜಾಸ್ತಿ ಇಲ್ಲ ಪ್ರೈಸ್ ಇದು. ಸೊ ಮಾರ್ಕೆಟ್ ಪ್ರೈಸಿಂಗ್ ಇಂತ ತುಂಬಾನೇ ಕಡಿಮೆ ಪ್ರೈಸ್ ಇದೆ ಮೀಶೋದಲ್ಲಿ. ಸೊ ಬೇಗ ಬೇಗನೆ ಪರ್ಚೇಸ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಮಿಸ್ ಮಾಡದಂತೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಸೊ ಅವ್ರಿಗೂ ಹೆಲ್ಪ್ ಆಗಲಿ, ಅವರು ಕೂಡ ಕಡಿಮೆ ಪ್ರೈಸ್ ಅಲ್ಲಿ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇದಕ್ಕೆ ಎಂಡ್ ಮಾಡ್ತಾ ಇದ್ದೀನಿ. ಅಂಡ್ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.